ಜೀವನದೊಳಗೆ ಯಾರೂ ಇದ್ದಿದ್ದಿಲ್ಲ ಅಂದ್ರೂ ಕೂಡ ಒಬ್ಬ ಗುರು ಅನ್ನೋವು ಬೇಕು. ಯಾಕೆ? ಪ್ರತಿಯೊಬ್ಬರಿಗೂ ಕೂಡ ಒಂದು ಗುರಿ ಇರಬೇಕು. ಆ ಗುರಿ ಮುಟ್ಟು ಸಲುವಾಗಿ ಮಾರ್ಗದರ್ಶನವನ್ನು ನೀಡತಕ್ಕಂಥ ಗುರು ಬೇಕು. ಒಬ್ಬ ಗುರು ಅದಾನ ಅಂತಂತಂದ್ರೆ ಅಲ್ಲಿ ಬೆಳಕು ಇರ್ತದ. ಗುರು ಈ ಶಬ್ದದ ಅರ್ಥನೇ ಅಂಥದ್ದು. ಯಾರು ಕತ್ತಲೆಯನ್ನು ಹೊಡೆದೋಡಿಸಿ ಬೆಳಕನ್ನು ಕೊಡ್ತಾರ ಅವರಿಗೆ ಗುರು ಅಂತ ಕರೀತಾರ. ಎಂಥ ಕತ್ತಲೆ? ನನ್ನಲ್ಲಿ ಕತ್ತಲೆ ಅದ, ನಿಮ್ಮಲ್ಲಿ ಕತ್ತಲೆ ಅದ, ಎಲ್ಲರಲ್ಲಿಯೂ ಕೂಡ ಕತ್ತಲೆ ಇರ್ತದ. ಅದು ಯಾವುದು ಅಂತಂದ್ರೆ ಅಜ್ಞಾನ ಅನ್ನೋದು ಕತ್ತಲೆ. ಬುದ್ಧಿ ಇಲ್ಲ, ವಿವೇಕ ಇಲ್ಲ ಅನ್ನೋದು ಒಂದು ಕತ್ತಲೆ ಇರ್ತದ. ಅಂಥ ಕತ್ತಲೆಯನ್ನ ಹೊಡೆದೋಡಿಸಿ, ತಂಗಿ ನೀ ಹಿಂಗಿರ್ಬೇಕವ್ವ, ಗಂಡನ ಜೊತೆಗೆ ಹಿಂಗಿರಬೇಕು, ಅತ್ತಿ ಮಾವಂದಿರ ಜೊತೆಗೆ ಹಿಂಗಿರಬೇಕು, ನೆಗಣ್ಣಿ ಮೈದುರ ಜೊತೆಗೆ ಹಿಂಗೆ ಇರಬೇಕು, ಸಮಾಜದ ಜನರ ಜೊತೆಗೆ ಹಿಂಗೆ ಇದ್ದುಕೊಂಡು ತಂಗಿ ನೀನು ಈ ಪ್ರಪಂಚದೊಳಗೆ ಆದರ್ಶಳಾಗಿ ಬಾಳಬೇಕು, ಬದುಕಬೇಕು. ಹೆಂಗ ಅಕ್ಕ ಮಹಾದೇವಿಯನ್ನ ಈ ಜನ ನೆನೆಸ್ತದ, ನೀಲಂಬಿಕೆಯನ್ನು ಹೆಂಗ ನೆನೆಸ್ತದ, ಗಂಗಾಂಬಿಕೆಯನ್ನ ಹೆಂಗ ನೆನೆಸ್ತದ, ತಂಗಿ ನೀನು ಕೂಡ ಈ ಪ್ರಪಂಚ ನೆನೆಸುವಂಗ ಸಮಾಜದೊಳಗೆ ಘನ ಕಾರ್ಯ ಮಾಡಿ ಹೋಗಬೇಕು ಅಂತ ತಿಳ್ಕೊಂಡು ತಿಳುವಳಿಕೆ ಕೊಡ್ತಕ್ಕಂಥ ಇಂಥ ಗುರುಗಳು ಬೇಕು ತಂಗಿ. ಗುರು ಇಲ್ಲದ ಜೀವನ ಅದೇನು ಜೀವನ ಅಂತಾರೇನು? ನಿನ್ನೆ ಹೇಳಿದ್ವಿ ಅಲ್ಲ, ಬಂಧುಗಳೆಂಬುವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು, ಗುರುವಿಗಿಂತ ಬಂಧುಗಳುಂಟೇ ಸರ್ವಜ್ಞ. ಇದು ಎಂಥ ಪ್ರಪಂಚ ತಂಗಿ? ಇದು ಭವ ಪ್ರಪಂಚ. ಯಾವುದಕ್ಕೆ ಭವ ಅಂತಾರಂತಂದ್ರೆ, ಯಾವ ಲೋಕದೊಳಗೆ ಹುಟ್ಟುವುದು ಸಾಯುವುದು, ಹುಟ್ಟುವುದು ಸಾಯುವುದು, ಹುಟ್ಟುವುದು ಸಾಯುವುದು ಇರ್ತದ. ಈ ಹುಟ್ಟು ಸಾವು ಎಂಬತಕ್ಕಂಥ ಚಕ್ರದಿಂದ ಯಾರು ನಮ್ಮನ್ನ ಪಾರು ಮಾಡ್ತಾರ ಅವರಿಗೆ ಗುರು ಅಂತ ಕರೀತಾರ. ಒಂದು ಕತೆ ಹೇಳಲಿ ತಂಗಿ, ತಿಳಿತದ ನಿಮಗ? ಒಂದು ಜೇಲು, ಆ ಜೇಲನ್ನು ನೋಡಬೇಕು ಅಂತ ತಿಳ್ಕೊಂಡು ಒಬ್ಬ ಮಹಾತ್ಮರಿಗೆ ಆಶೆ ಆತು. ಅಲ್ಲಿ ಇರ್ತಕ್ಕಂಥ ಜೇಲರಿಗೆ ಭೇಟಿಯಾಗಿ, ಏನ್ರಿ ಸಾಹೇಬ್ರ, ನಾ ಜೇಲು ನೋಡ್ಬೇಕಂತ ಆಸೆ ಆಗ್ಯದ, ನನಗೆ ತೋರಿಸ್ರಿ. ಯಪ್ಪ, ಇಲ್ಲಿ ಪಾಪಿಗಳಿರ್ತಾರ, ಕ್ರೂರಿಗಳಿರ್ತಾರ, ಅಪರಾಧಿಗಳಿರ್ತಾರ, ನಿಮ್ಮಂಥವ್ರು ಜೈಲಿಗೆ ಬರಬಾರ್ದ್ರಪ್ಪ, ನೋಡಬಾರ್ದು, ಕಣ್ಣಿಂದ ನಿಮಗೆ ನೋಡಕ್ಕಾಗೋದಿಲ್ಲ ಬ್ಯಾಡ ಅಂದ ಅಧಿಕಾರಿ. ಇಲ್ಲಪ್ಪ, ನನಗೆ ನೋಡು ಆಸೆ ಆಗ್ಯದ. ಮಹಾತ್ಮರು ಬಂದರು ಜೈಲ್ ಒಳಗ. ವಿಪರೀತ ಶಕೆ, ವಿಪರೀತ ಶಕೆ. ಒಂದೇ ಸವನ ಶಕೆ ಅದ, ಶಕೆ ಅದ ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಅಪರಾಧಿಗಳು, ಕೈದಿಗಳು ಒಂದೇ ಸವನ ಚಡಪಡಿಸಾಕತ್ತಿರ್ತಾರೆ. ಒಂದು ಫ್ಯಾನ್ ಇಲ್ಲ, ಸರಿಯಾದ ಒಂದು ಗಾಳಿ ಇಲ್ಲ, ವಿಪರೀತ ಬಿಸಿಲಿನ ಬೇಗೆ ಬ್ಯಾಸಗಿ ದಿವಸ. ಅವರ ಆ ತಾಪ ನೋಡಕ್ಕಾಗಲಿಲ್ಲ ಗುರುಗಳಿಗೆ. ಇವ್ರಿಗೆ ಏನಾದರೂ ನಾನು ಸಹಾಯ ಮಾಡಬೇಕು ಅಂತ ತಿಳ್ಕೊಂಡು ಏನು ಮಾಡಿದ್ರು ಅಂತಂದ್ರೆ, ತಮ್ಮ ಮಠಕ್ಕೆ ಬಂದು ತಂಪಾಗಿರ್ತಕ್ಕಂಥ ಪಾನೀಯಗಳನ್ನು, ಶರ್ಬತ್ ಅಂತೀವೆಲ್ಲ, ಅದನ್ನು ತಯಾರು ಮಾಡಿಸಿ ಜೈಲಲ್ಲಿ ಇರ್ತಕ್ಕಂಥ ಎಲ್ಲ ಕೈದಿಗಳಿಗೆ ಆ ಶರ್ಬತ್ ಕುಡಿಸಿದ್ರು. ಆಗ ಒಂದಿಟ್ಟು ಸಮಾಧಾನ ಆಯ್ತು. ಯಾರಿಗೆ? ಕೈದಿಗಳಿಗೆ. ಮುಂದೆ ಮಳೆಗಾಲ ಬಂತು. ಆ ಮಳೆಗಾಲದಾಗ ಒಬ್ಬ ಮಹಾತ್ಮ ಬಂದ. ಅವನಿಗೂ ಕೂಡ ಜೈಲು ನೋಡ್ಬೇಕಂತ ಆಸೆ ಆತು. ಜೈಲು ಒಳಗೆ ಬಂದ. ವಿಪರೀತ ಸೋರ್ತಿತ್ತು ಜೈಲ. ಅಂಥ ಮಳಿ ಹನಿ ನೀರು ಹಂಗ ತಟ ತಟ ಅಂತ ಸೋರ್ತಿತ್ತು. ಅಂಥದ್ರೊಳಗೆ ಕೈದಿಗಳು ಇರ್ತಿದ್ರು. ಅದು ತ್ರಾಸು ನೋಡಕ್ಕೆ ಆಗಲಿಲ್ಲ. ಏನು ಮಾಡ್ದ ಅಂತಂದ್ರೆ, ಜೈಲೆಲ್ಲ ರಿಪೇರಿ ಮಾಡಿಸ್ದ. ಒಂದು ಹನಿಯೂ ಕೂಡ ಸೋರ್ಲಾರ್ದಂಗೆ ಮಾಡ್ದ ಆ ಮಹಾತ್ಮ. ಒಂದಿಟ್ಟು ಶಾಂತಿಯಿಂದ ಕೈದಿಗಳು ಇರಾಕ ಶುರು ಮಾಡಿದ್ರು. ಮುಂದೆ ಚಳಿಗಾಲ ಬಂತು. ಚಳಿಗಾಲಕ್ಕೊಬ್ಬ ಮಹಾತ್ಮ ಬಂದ ಆ ಜೈಲಿಗೆ. ವಿಪರೀತ ಚಳಿ, ಎಲ್ಲರೂ ಗಡಗಡ ಅಂತ ನಡಗಾಕತ್ತಿದ್ರು. ಹಾಸ್ಕೊಳಕ್ಕಿಲ್ಲ, ಹೊಚ್ಕೊಳಕ್ಕಿಲ್ಲ, ಏನಾದರೂ ಉಪಕಾರ ಮಾಡಬೇಕಲ್ಲ ಅಂತ ತಿಳ್ಕೊಂಡು
ಪ್ಯಾಟಿಗೆ ಬಂದು ಪ್ರತಿಯೊಬ್ಬರಿಗೂ ಕೂಡ ಸಾಕಾಗುವಂಗೆ ಹಾಸ್ಕೊಳ್ಳಕ್ಕೆ ಹೊಚ್ಕೊಳ್ಳಕ್ಕೆ ಖರೀದಿ ಮಾಡಿ ಆ ಹೊಚ್ಕೊಳ್ಳುವನ್ನು ಕೊಟ್ಟರು ಆ ಮಹಾತ್ಮರು. ಕಡೆಗೆ ಒಬ್ಬ ಮಹಾತ್ಮ ಬಂದ. ಎಲ್ಲರ ಲಕ್ಷ್ಯ ಈ ಕಡೆ ಐತಿ ತಂಗಿ. ಈ ಜೈಲಿಗೆ ಬಂದ. ಜೈಲು ಅಂತಂದ್ರೆ ಗೊತ್ತಲ್ಲ, ಹೊರಗ ಹೋಗುವಂಗಿಲ್ಲ, ಸರಿಯಾಗಿ ಉಣ್ಣಾಕಿರುವುದಿಲ್ಲ, ತಿನ್ನಾಕಿರುವುದಿಲ್ಲ, ಒಂದು ಒಳ್ಳೆಯ ನೀರು ಇರುವುದಿಲ್ಲ, ವ್ಯವಸ್ಥೆ ಇರುವುದಿಲ್ಲ. ಅಲ್ಲಿ ಅವ್ರು ಏನು ಅಂತಾರ ಅದು ಮಾಡಬೇಕು, ದುಡಿಬೇಕು. ಹೆಂಡತಿನ ಭೇಟಿ ಆಗುವಂಗಿಲ್ಲ, ಮಕ್ಕಳನ್ನು ಭೇಟಿ ಆಗುವಂಗಿಲ್ಲ, ಸ್ವತಂತ್ರತೆ ಇಲ್ಲ. ಅವರ ಪರಿತಾಪವನ್ನು ನೋಡಿ ಈ 4ನೆಯ ಒಬ್ಬ ಮಹಾತ್ಮ ಬಂದಿದ್ನಲ್ಲ, ಅವರನ್ನು ನೋಡಿ ಒಂದು ಕೆಲಸ ಮಾಡ್ದ. ಏನು ಮಾಡ್ದ ಅಂತಂದ್ರೆ ಅವರಿಗೆ ಆ ಜೈಲಿನ ಕೀಲಿ ಕೈಯನ್ನೇ ಕೊಟ್ಟ. ಹೋಗ್ರಿ, ಈ ಜೈಲಿನಿಂದ ನೀವು ಮುಕ್ತರಾಗ್ರಿ ಅಂತ. ಇಲ್ಲಿ ತಂಗಿ, ನೀವು ನನಗೆ ಉತ್ತರ ಹೇಳಬೇಕು. ಇಲ್ಲಿ 4 ಜನ ಮಹಾತ್ಮರು ಬಂದರು. ಈ 4 ಜನ ಮಹಾತ್ಮರೊಳಗೆ ಯಾರು ಶ್ರೇಷ್ಠರು? ಏನು ತಂಪಾಗಿರ್ತಕ್ಕಂಥ ಪಾನೀಯವನ್ನು ಕೊಟ್ಟವರು, ಜೈಲು ಸೋರ್ಲಾರ್ದಂಗೆ ರಿಪೇರಿ ಮಾಡಿದವರು, ಚಳಿ ಆಗ್ಲಾರ್ದಂಗೆ ಹಾಸ್ಕೊಳ್ಳಕ್ಕೆ ಕೊಟ್ಟವರು, ಅಥವಾ ಈ ಜೈಲಿನ ಕಿರಿಕಿರಿನೇ ಬೇಡ, ನೀವು ಸ್ವತಂತ್ರವಾಗಿ ಆನಂದದಿಂದ ಇರ್ರಿ ಅಂತ ತಿಳ್ಕೊಂಡು ಕೀಲಿ ಕೈ ಕೊಟ್ಟವರು ಯಾರು ತಂಗಿ? ಕೀಲಿ ಕೈ ಕೊಟ್ಟವರು ಶಾಣ್ಯರದಿರು ನೋಡಿ ನೀವು. ಕೀಲಿ ಕೈ ಕೊಟ್ಟವರು ಶ್ರೇಷ್ಠರು. ಹೌದು ತಂಗಿ. ಹಂಗೆ ನಮ್ಮ ಜೀವನದೊಳಗೆ ಬೀಗರು ಅಂತ ಬರ್ತಾರೆ, ನೆಂಟರು ಅಂತ ಬರ್ತಾರೆ, ಸ್ನೇಹಿತರು ಅಂತ ಬರ್ತಾರೆ. ಒಂದಿಷ್ಟು ಜನ ಏನೋ ನಮಗೆ ಒಳ್ಳೇದು ಮಾಡಬೇಕು ಅಂತ ಹೇಳಿ ಬರ್ತಾರೆ. ಆದ್ರೆ ಅವೆಲ್ಲವೂ ಕೂಡ ತಾತ್ಕಾಲಿಕ ಮಾತ್ರ. ಆದರೆ ಈ ಹುಟ್ಟು ಸಾವು ಎಂಬತಕ್ಕಂಥ ಜೈಲಿನಿಂದ ನೀ ಪಾರಾಗಿ ಸ್ವತಃ ಶಿವಸ್ವರೂಪನೇ ನೀನಾಗು ಅಂತ ತಿಳ್ಕೊಂಡು ನಿಮ್ಗೆ ಮೋಕ್ಷ ಎಂಬತಕ್ಕಂಥ ಕೀಲಿ ಕೊಡ್ತಕ್ಕಂಥವನೇ ಇಂಥ ಗುರುನಾಥ ತಂಗಿ. ಈ ಹುಟ್ಟು ಸಾವು ಈ ಭವಪ್ರಪಂಚದ ಗೊಡವೆ ಬೇಡವೇ ಬೇಡ. ನೀವು ಆ ಮುಕ್ತಿಯ ಸಾಮ್ರಾಜ್ಯದೊಳಗೆ ಆನಂದದಿಂದ ಇರ್ರಿ ಅಂತ ತಿಳ್ಕೊಂಡು ಆ ಮೋಕ್ಷದ ಕೀಲಿಯನ್ನು ಕೊಡ್ತಕ್ಕಂಥವನಿಗೆ ಗುರುನಾಥ ಅಂಥೇಳಂತಾರೆ ತಂಗಿ. ಅದಕ್ಕೆ ಗುರು ಅನ್ನವ ಶ್ರೇಷ್ಠ ಅವ. ಗುರು ಅನ್ನವ ಬಹಳ ಶ್ರೇಷ್ಠ. ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ ತೃಣವನ ಕೆಂಡ ನುಂಗಿದಂತೆ. ಗುರು ಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದೊಡೆ ಆತನ ಸರ್ವಾಂಗವೆಲ್ಲ ಲಿಂಗ ಕಾಣ ಅಖಂಡೇಶ್ವರ. ಉರಿತಕ್ಕಂಥ ಬೆಂಕಿಯೊಳಗ ಒಂದಿಷ್ಟು ಕಟ್ಟಿಗೆಗಳನ್ನು ಹಾಕಿದ್ರಿ ಅಂತಂದ್ರೆ ಏನಾಗ್ತದ? ಆ ಕಟ್ಟಿಗೆಯು ಕೂಡ ಸುಟ್ಟು ಅದನ್ನು ಕೂಡ ಹೆಂಗ ಉರಿ ಆಗ್ತದೋ, ಇಂಥ ಸದ್ಗುರುವಿನ ಪಾದದೊಳಗ ನೀವು ತಂದು ಹಣಿಯನ್ನು ಹಚ್ಚಿದ್ರಿ ಅಂತಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಪಾಪದ ರಾಶಿನೇ ಸುಟ್ಟು ಬೂದಿ ಆಗ್ತದ. ಅಂಥ ಒಂದು ದೊಡ್ಡ ಶಕ್ತಿ ಗುರುವಿನ ಪಾದದೊಳಗೆ ಇರ್ತದ ತಂಗಿ. ಗುರು ಅನ್ನವ ಬೇಕು. ಗುರುಹ ಸುಖಾಚ ಸಾಗರು. ನಿನ್ನ ಕೇಳಿದ್ರೇನಿಲ್ಲ. ಗುರುಹ ಪ್ರೇಮಾಚ ಆಗರು, ಗುರುಹ ಧೈರ್ಯಾಚ ಡೋಂಗರು. ಒಂದು ಘಟನೆ ಹೇಳಲಿ ತಂಗಿ ನಿಮಗ. ಇಲ್ಲಿ ಗದಗ ಅಂತ ಹೆಸರು ಕೇಳಿರವ? ಹುಬ್ಬಳ್ಳಿ ದಾಟಿ ಗದಗ ಅಂತದ ಒಂದು ದೊಡ್ಡ ಪಟ್ಟಣ ಬರ್ತದ. ಅಲ್ಲಿ ಮುಳುಗುಂದ ಅಂತ ತಿಳ್ಕೊಂಡು ಒಂದು ಊರು ಬರ್ತದ. ಈಗ 150-160 ವರ್ಷಗಳ ಹಿಂದೆ ಬಾಲಲೀಲಾ ಮಹಾಂತ ಶಿವಯೋಗಿಗಳು ಅಂತ ಬಹಳ ದೊಡ್ಡ ತಪಸ್ವಿ ಆಗಿ ಹೋಗ್ಯಾರ. ಹೆಂಗೆ ನಮ್ಮ ಹೊಳೆಹುಚ್ಚೇಶ್ವರ ಶಿವಯೋಗಿಗಳು, ಹೆಂಗೆ ನಮ್ಮ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು, ಹೆಂಗೆ ನಮ್ಮ ಬೀಳೂರಿನ ಗುರುಬಸವ ಶಿವಯೋಗಿಗಳು, ಹೆಂಗೆ ನಮ್ಮ ಬಿದಿರಿಯ ಕುಮಾರ ಶಿವಯೋಗಿಗಳು, ಹೆಂಗೆ ಹಾನಗಲ್ಲದ ಕುಮಾರ ಶಿವಯೋಗಿಗಳು ಆಗಿ ಹೋಗ್ಯಾರ, ಹಂಗೆ ಮುಳುಗುಂದದೊಳಗೆ ಬಾಲಲೀಲಾ ಮಹಾಂತ ಶಿವಯೋಗಿಗಳು ಅಂತ ಬಹಳ ದೊಡ್ಡ ಮಹಾತ್ಮರಾಗಿ ಹೋಗ್ಯಾರ. ಅವ್ರು ಸೇವಾ ಮಾಡಕ ಒಬ್ಬ ಗಣಂಗಳಪ್ಪ ಅಂತ ತಿಳ್ಕೊಂಡು ಒಬ್ಬ ವ್ಯಾಪಾರಿ ಇದ್ದ. ಹೆಂಗೆ ಇಲ್ಲಿ ನಮ್ಮ ಹುಚ್ಚೇಶ್ವರ ಅಜ್ಜರ ಸೇವಾ ಮಾಡಕ ಇಲ್ಲಿ ನಮ್ಮ ಪಾಲಾಕ್ಷಯ್ಯ ಅಂತ ತಿಳ್ಕೊಂಡು ಹೆಂಗದಾನ, ಹಂಗ ಬಾಲಲೀಲಾ ಮಹಾಂತ ಶಿವಯೋಗಿಗಳ ಸೇವಾ ಮಾಡಕ ಗಣಂಗಳಪ್ಪ ಅಂತ ಒಬ್ಬ ಭಕ್ತ ಇದ್ದ. ಅವನು ಕೂಡ ಮುಳುಗುಂದದವನ. ಒಂದು ದಿವಸ ಅಂತಾರ ಅಜ್ಜಾರು, ಏ ಗಣಂಗಳಪ್ಪ, ಎಷ್ಟು ದಿವಸರ ಸೇವಾ ಮಾಡ್ತೀಯೋ, ಹೋಗು, ನಿಂದೇನು ಉದ್ಯೋಗ ಅದ ಅಲ್ಲ, ನಿನ್ನ ಉದ್ಯೋಗ ಮಾಡು. ಅವನ ಉದ್ಯೋಗ ಏನಿತ್ತು ಅಂತಂದ್ರೆ ಕಿರಾಣಿ ಅಂಗಡಿ ಇತ್ತು. ಒಂದು ಊರಾಗ ಕಿರಾಣಿ ಅಂಗಡಿ ಇತ್ತು. ಆ ಕಿರಾಣಿ ಅಂಗಡಿ ಹಂಗ ಮುಚ್ಚಿ ಗುರು ಸೇವಾ ಭಾಳ ದೊಡ್ಡದು ಅಂತ ತಿಳ್ಕೊಂಡು ಗುರುವಿನ ಸೇವಾ ಮಾಡಕ್ಕೆ ಬಂದಿದ್ದ ಗಣಂಗಳಪ್ಪ.
ಅಪ್ಪ ನಿನ್ನ ಸೇವಾಕ್ಕೆ ಬಂದೀನಿ, ಮತ್ತು ಅಲ್ಲಿ ಅಂಗಡಿ ಚಾಲು ಮಾಡನ್ನಕತ್ತೀರಿ, ದುಕಾನ್ ಚಾಲು ಮಾಡನ್ನಕತ್ತೀರಿ, ದುಕಾನದಾಗ ನೋಡಿದ್ರೆ ಏನು ಕಾಳು ಕಡಿನ ಇಲ್ಲ, ಹಾಕಬೇಕು ಅಂತಂದ್ರೆ ಏನು ಭಾಂಡವಾಳ ಇಲ್ಲ, ಹೆಂಗೆ ಅಂಗಡಿ ಚಾಲು ಮಾಡಲಿ? ನೀ ಯಾಕೆ ಚಿಂತೆ ಮಾಡ್ತೀಯೋ? ಕೊಡವ ನಾ ಅದೀನಿ. ನೀ ಯಾಕೆ ಚಿಂತೆ ಮಾಡ್ತಿ? ಕೊಡವ ನಾನು ಅದೀನಿ. ಬೋರ್ಡ್ ಮೇಲೆ ಬೋರ್ಡ್ ಹಾಕು, ನಿನ್ನ ಅಂಗಡಿ ಮುಂದೆ ಒಂದು ಬೋರ್ಡ್ ಹಾಕು, ಇಲ್ಲಿ ಬೇಡಿದವರಿಗೆ ಬೇಡಿದ್ದ ವಸ್ತು ಸಿಗುತ್ತದೆ ಅಂತ ನೀ ಬೋರ್ಡ್ ಹಾಕು. ಗಾಬರಿ ಆದವ. ಏನಂತ ಹೇಳಿದ್ರು ಶಿವಯೋಗಿಗಳು? ಬೇಡಿದವರಿಗೆ ಬೇಡಿದ್ದ ವಸ್ತು ಸಿಗುತ್ತದೆ. ಆಗಲಿ, ಗುರುಗಳು ಭಾಳ ದೊಡ್ಡ ತಪಸ್ವಿಗಳು, ಅವರು ಮನಸ್ಸು ಮಾಡಿದ್ರೆ ಎಲ್ಲನೂ ಕೂಡ ಆಗ್ತದ ಅಂತ ತಿಳ್ಕೊಂಡು ಅಂಗಡಿಗೆ ಬಂದವನ ಅಂಗಡಿ ಎಲ್ಲ ಸ್ವಚ್ಛ ಮಾಡ್ದ, ಬೋರ್ಡ್ ಹಾಕ್ದ, ಇಲ್ಲಿ ಬೇಡಿದವರಿಗೆ ಬೇಡಿದ ವಸ್ತು ಸಿಗುತ್ತದೆ. ಜನರು ನೋಡಕತ್ರು, ಭಾಳ ಆಶ್ಚರ್ಯ ಆಯ್ತು. ಅಂಗಡಿ ನೋಡಿದ್ರೆ ಶಿವನ ಮನ್ಯಾಗ ಅಲ್ಲಿ ಏನೂ ಇಲ್ಲ, ಅಂಗಡಿಯಾಗ ದುಕಾನ್ದಾಗ ಏನೂ ಇಲ್ಲ, ಬೋರ್ಡ್ ನೋಡ್ರಿ ಹಿಂಗೆ ಹಾಕ್ಯಾನ, ನೋಡೋನು ಅಂತ ತಿಳ್ಕೊಂಡು, ಏ ಗಣಂಗಳಪ್ಪ ನಮ್ಗೆ ಕಲಸಕ್ರಿ ಕೊಡು, ನಮಗೆ ಕಾಳು ಕಡಿ ಕೊಡು, ನಮಗೆ ಪಾತ್ರೆ ಕೊಡು, ನಮಗೆ ಬಟ್ಟಿ ಕೊಡು. ಕೇಳ್ದವ್ರು ತಿಳಿದಿದ್ದು ಒಂದೊಂದು ಕೇಳಾಕತ್ರು. ಚಿಂತೆ ಮಾಡಲಿಲ್ಲ. ಅಲ್ಲಿ ಏನು ಗಲ್ಲ ಪೆಟ್ಟಿಗೆ ಇತ್ತಲ್ಲ, ಅಲ್ಲಿ ಕುಂಡ್ರತಿದ್ದ, ಕಣ್ಣು ಮುಚ್ತಿದ್ದ, ಮಹಾಂತೇಶ ಇಂಥ ಭಕ್ತರು ಇಂಥ ವಸ್ತು ಕೇಳ್ಯಾರಪ್ಪ, ಮತ್ತಂಥ ವಸ್ತು ಕೊಡು. ಹಿಂಗೆ ಅನ್ನೋದ ತಡ ಯಾರು ಏನು ವಸ್ತು ಕೇಳಿದ್ರು ಆ ವಸ್ತು ಮುಂದೆ ಬಂದು ಪ್ರತ್ಯಕ್ಷ ಆಗಿಬಿಡ್ತಿತ್ತು. ಅಷ್ಟು ದೊಡ್ಡ ಶಕ್ತಿ ಇತ್ತು. ಯಾರ ಹತ್ರ? ಮಹಾಂತ ಶಿವಯೋಗಿಗಳ ಹತ್ರ. ಇವನು ಅಷ್ಟೇ ಭಕ್ತಿಯಿಂದ ಸೇವಾ ಮಾಡಿದ್ದ, ಗುರುಗಳ ಸೇವಾ ಮಾಡಿದ್ದ. ಯಾರು? ಗಣಂಗಳಪ್ಪ. ಇದು ಚೇಷ್ಟ ಅಲ್ಲ, ಇದು ಆಗಿ ಹೋಗಿರ್ತಕ್ಕಂಥ ಸತ್ಯ ಘಟನೆ. ಯಾರು ಏನು ಕೇಳ್ತಿದ್ರು ಮಹಾಂತೇಶ ಅಂತ ಹೇಳಂತಿದ್ದ, ಆ ವಸ್ತು ಅಲ್ಲಿ ಬಂದಿರ್ತಿತ್ತು, ಕೊಟ್ಟು ಬಿಡ್ತಿದ್ದ. ಒಂದೆರಡು ದಿವಸ ಹೆಚ್ಚಿನ ಗಿರಾಕಿ ಬಂದು ನೋಡ್ರಿ. ಹೆಚ್ಚಿನ ಗಿರಾಕಿ ಅಂದ್ರೆ ಗೊತ್ತಿರ್ತಾವಲ್ಲ, ಊರಿಗೆ ಮಿಕ್ಕಿದ್ದಿರ್ತಾವ, ಊರಿಗೆ ಮಿಕ್ಕಿದ್ದಿರ್ತಾವ, ನೋಡೇ ಬಿಡೋನು ಒಂದು ಕೈ ಅನ್ನೋರು ಇರ್ತಾರ ಒಂದಿಬ್ರು. ಅವ್ರಂದ್ರು, ಇವ ಗಣಂಗಳಪ್ಪ ಬೇಡದವ್ರಿಗೆ ಬೇಡಿದ್ದು ಕೊಡಕತ್ತಾನ, ನಾವು ಹಿಂಗೆ ಕೇಳಬೇಕಲ್ಲ, ಕೊಡಕ್ಕೆ ಬಂದಿರಬಾರ್ದು, ಅವನಿಗೆ ಕೊಡಕ್ಕೆ ಬಂದಿರಬಾರ್ದು, ಅಂಥ ವಸ್ತು ಕೇಳಬೇಕು ಅಂತ ಹೇಳಿ ತಿಳ್ಕೊಂಡು, ಏನೋ ಗಣಂಗಳಪ್ಪ ನಾವು ಕೇಳಿದ್ದು ಕೊಡ್ತೀಯೇನು? ಕೊಡವ ನಾ ಯಾರ್ರಿಪ್ಪ? ಮಾಂತೇಶ ಕೊಡ್ತಾನ, ಏನು ಬೇಕು ಕೇಳ್ರಿ, ಮತ್ತು ಕೊಡಬೇಕು ನೋಡು. ಓಹೋ ಕೊಟ್ಟೇ ಕೊಡ್ತೀನಿ, ನೀವು ಕೇಳ್ರಿ. ಮೊದಲನೇ ಗಿರಾಕಿ ಅಂದ, ಗಣಂಗಳಪ್ಪ ನಮ್ಗೆ ಅಬಬಬಬಬ ಬೇಕಂದ. ಏನು ಕೇಳ್ದ? ಅಬಬಬಬ ಬೇಕು. ಗಾಬಾದವ. ಏನು ತಮ್ಮ ನಿನಗೇನು ಬೇಕು? ನಮ್ಗೆ ಅಲಲಲ ಬೇಕಂದವ. ಈಗ ಒಂದು ವಸ್ತು ಕೇಳಿದ್ರೆ ಕೊಡಬಹುದು, ಈ ಅಬಬಬ ಬೇಕು ಅಲಲಲ ಬೇಕು ಅಂತ ಹೇಳಿ ಕೇಳಕತ್ತಾರಲ್ಲ, ಎಲ್ಲಿಂದ ಕೊಡ್ಬೇಕು? ಇವನು ಗಾಬಾಗಿಬಿಟ್ಟ, ಏನೂ ತಿಳಿಲಾರ್ದಂಗಾತು. ಸೀದಾ ಓಡ್ಕೋತ ಮಠಕ್ಕೆ ಬಂದ. ಅದೇ ಗವಿಯೊಳಗೆ ಪೂಜಾ, ಲಿಂಗ ಪೂಜಾ ಮುಗಿಸ್ಕೊಂಡು ಅಜ್ಜಾರು ಹೊರಗೆ ಬಂದು ನಿಂತಿದ್ರು. ಉದ್ದು ಸಾಷ್ಟಾಂಗ ಹಾಕಿ ಎರಡು ಪಾದ ಗಟ್ಟಿಯಾಗಿ ಹಿಡಿದು, ಯಪ್ಪ ಒಂದೆರಡು ಗಿರಾಕಿ ಭಾಳ ವಿಚಿತ್ರ ಬಂದಾವ್ರಿ. ಯಾಕೋ ಏನಂತ ಭಾಳ ವಿಚಿತ್ರ ಕೇಳಾಕತ್ತಾರ್ರಿ ಅವರು. ಏನು ಬೇಕಂತ? ಒಬ್ಬವ ಅಬಬಬ ಬೇಕನ್ನಕತ್ತಾನ್ರಿ, ಒಬ್ಬವ ಅಲಲಲ ಬೇಕನ್ನಕತ್ತಾನ್ರಿ. ಎಲ್ಲಿಂದ ಕೊಡ್ರಿ ಅಪ್ಪ ಅವ್ರು? ನಾನು ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ಹೋಗು ಅಂಗಡಿಗೆ ಹೋಗು, ಅಂಗಡಿಯಾಗ ಮ್ಯಾಲ ಫಳಿ ಮ್ಯಾಲ ಒಂದು ಡೆಬ್ಬಿ ಇಟ್ಟಿ ನೋಡು, ಡೆಬ್ಬಿ ಭಾಳ ದಿವ್ಸ ಹಿಂದಿಟ್ಟಿ, ನೆನಪೈತೇನು ನಿನಗೆ? ಹೌದ್ರಿ ಅಪ್ಪ, ಐತ್ರಿ ಅಪ್ಪ. ಆ ಡೆಬ್ಬಿ ಅವ್ರ ಮುಂದೆ ಇಡು, ಅವ್ರಿಗೆ ಏನು ಬೇಕು ಅಂಥೇಳಿ ಕೇಳಿ ಒಳಗೆ ಕೈ ಹಾಕಕ್ಕೆ ಹಚ್ಚು, ಅವ್ರು ಕೇಳಿದ್ದು ಸಿಗ್ತೈತಿ. ಆಯ್ತು ಅಂತ ಅಂಗಡಿಗೆ ಬಂದ. ಆ ಡೆಬ್ಬಿ ಇಟ್ಟಿದ್ದು ಸಹಿತ ಇವನಿಗೆ ನೆನಪಿದ್ದಿದ್ದಿಲ್ಲ. ಅಜ್ಜಾರು ಅಲ್ಲೇ ಇದ್ಕೊಂಡು ನೋಡಿದ್ರು. ಅವರು ಭಾಳ ದೊಡ್ಡ ತಪಸ್ವಿಗಳವರು. ಆಯಿತು ಅಂತ ತಿಳ್ಕೊಂಡು ಅವ್ರು ಆ ಡೆಬ್ಬಿ ಅವ್ರ ಮುಂದೆ ಇಟ್ಟ. ಮತ್ತು ತಮ್ಮ ನಿಮಗೇನು ಬೇಕು? ಒಂದೇ ಒಂದ, ಯಪ್ಪ ನಮಗೆ ಅಬಬಬ ಬೇಕು. ಗಣಂಗಳಪ್ಪ ಏನು ಬೇಕು? ಅಬಬಬ ಬೇಕು. ಒಳಗೆ ಕೈ ಹಾಕಪ್ಪ ಸಿಗ್ತದ. ನನಗೆ ಅಬಬಬ ಬೇಕು ಅಂತ ತಿಳ್ಕೊಂಡು ಹಿಂಗೆ ಒಳಗೆ ಕೈ ಹಾಕದ. ಎಷ್ಟು ದಿವಸದ ಹಿಂದೆ ಕೂತಿತ್ತೋ ಏನೋ, ಒಂದು ಚೋಳು ಕೂತಿತ್ತು, ಚೋಳ ಒಳಗೆ ಹಿಂಗೆ ಕೈ ಹಾಕುದ ತಡ ಸಟ್ ಅಂತ ಹೊಡಿತು. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಅವ ಇನ್ನೊಂದು ಗಿರಾಕಿಗೆ ಭಾಳ ಆಶ್ಚರ್ಯ ಆಯ್ತು. ಏನು ಸಿಕ್ತವನು ನಿನಗೆ? ಹ್ಞೂ ಸಿಕ್ತು ನನಗೆ. ನೀನು ಹಾಕು, ನಿನಗೂ ಸಿಗ್ತದ. ಗಣಂಗಳಪ್ಪ ನನಗೆ ಅಲಲಲ ಬೇಕು, ಹಾಕು. ಒಳಗೆ ಕೈ ಹಾಕದ, ಅದು ಮತ್ತೆ ಸಟ್ ಅಂತ ಹೊಡಿತು. ಅಲಲಲಲಲಲಲ. ಯಾಕೆ ಹೇಳ್ತೀನಿ ಈ ಮಾತ ಅಂತಂದ್ರೆ, ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಯಾರು ಒಮ್ಮ ಗುರುವಿನ ಪಾದಕ್ಕೆ ಮೊರೆ ಹೋದ್ರು ಅಂತಂದ್ರೆ ಗುರು ಅವರನ್ನು ಎಂದೂ ಕೈ ಬಿಡುವುದಿಲ್ಲ.
ಅದಕ್ಕೆ ತಂಗಿ ಗುರು ಬೇಕ, ತಂಗಿ ಗುರು ಬೇಕ. ಗುರು ನಿನಗೆ ಮಾರ್ಗದರ್ಶನ ಮಾಡಕ ಬೇಕು.